ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಿದ್ದು ಭೇಟಿ. ಫ್ರೆಂಡ್ಸ್, ಬಾಂಗ್ಲಾದೇಶದಲ್ಲಿ ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿಗಳು ನಡೆಯುತ್ತಲೇ ಇದ್ದಾವೆ. ಡಿಸೆಂಬರ್ 2025 ಒಂದೇ ತಿಂಗಳಲ್ಲಿ ಸುಮಾರು 51 ದಾಳಿಗಳು ನಡೆದಿವೆ. ಜೊತೆಗೆ 11 ಮಂದಿ ಹಿಂದೂಗಳನ್ನ ಕೊಲೆ ಮಾಡಿದ್ದಾರೆ. ಆಗಸ್ಟ್ 2024ರಿಂದ ಡಿಸೆಂಬರ್ 2025ರವರೆಗೆ ಬಾಂಗ್ಲಾದೇಶದಲ್ಲಿ ಬಿಕ್ಕಟ್ಟು ಆರಂಭವಾದಾಗಿನಿಂದ ಸುಮಾರು 2900ಕ್ಕೂ ಹೆಚ್ಚು ದಾಳಿಗಳು ನಡೆದಿವೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಗುಂಪು ದಾಳಿಗಳು, ಯೋಜನೆ ಕೊಲೆಗಳು ಮತ್ತು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳು ಮಿತಿ ಮೀರಿವೆ. 1971ರ ಸ್ವತಂತ್ರ ಹೋರಾಟಗಾರರಾದ ಜೋಗೇಶ್ ಚಂದ್ರ ರಾಯ್ ಅಂಡ್ ಅವರ ಪತ್ನಿಯನ್ನು ರಂಗಪುರದಲ್ಲಿ ಅವರ ಮನೆಯಲ್ಲಿ ಹತ್ಯೆ ಮಾಡಲಾಗಿದೆ. ಬಾಂಗ್ಲಾದೇಶದಲ್ಲಿ ಈ ಹಿಂಸಾಚಾರಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಫೆಬ್ರವರಿ 2026 ಅಲ್ಲಿ ನಡೆಯಲಿರುವ ಸಂಸತ್ ಚುನಾವಣೆ ಎಂದು ಹೇಳಲಾಗುತ್ತಿದೆ. ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಮರಣದ ನಂತರ ಅವರ ಮಗ ತಾರಿಕ್ ರೆಹಮಾನ್ ಈಗ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ. ತನಗಿರುವ ಅಧಿಕಾರ ದಾಹದಿಂದಾಗಿ ಅಧಿಕಾರವನ್ನು ಹೇಗಾದರೂ ಪಡೆಯಲೇಬೇಕೆಂಬ ಹಠದಿಂದ ಭಾರತ ವಿರೋಧಿ ಮತ್ತು ಹಿಂದೂ ವಿರೋಧಿ ಅಜೆಂಡಾವನ್ನು ಬಳಸಿಕೊಳ್ಳುತ್ತಿದ್ದಾರೆ. ಬಹುಸಂಖ್ಯಾತ ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೋಸ್ಕರ ಅಲ್ಲಿನ ಹಿಂದೂಗಳನ್ನ ಗುರಿ ಮಾಡಲಾಗ್ತಾ ಇದೆ. ಅಲ್ಲಿನ ಹಿಂದೂಗಳನ್ನ ಭಾರತದ ಬೆಂಬಲಿಗರು ಮತ್ತು ದೇಶದ್ರೋಹಿಗಳು ಅಂತೇಳಿ ಬಿಂಬಿಸಿ ಸೋಷಿಯಲ್ ಮೀಡಿಯಾ ಮೂಲಕ ದ್ವೇಷವನ್ನ ಹರಡ್ತಾ ಇದ್ದಾರೆ. ಪ್ರೆಸೆಂಟ್ ಆಗಿ ಮೊಹಮ್ಮದ್ ಯೂನಸ್ ಅವರ ನೇತೃತ್ವದ ಸರ್ಕಾರವು ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಗೆ ಮುಂದಾಗದೆ ಕೇವಲ ಬಹುಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಆರೋಪ ಮಾಡಲಾಗ್ತಾ ಇದೆ. ಶೇಖ್ ಹಸೀನಾ ಅವರು ಬಾಂಗ್ಲಾದೇಶವನ್ನು ತೊರೆದು ಭಾರತದಲ್ಲಿ ಆಶ್ರಯವನ್ನು ಪಡೆದಾಗಿನಿಂದ ಬಾಂಗ್ಲಾದೇಶದಲ್ಲಿ ಧರ್ಮ ನಿರಪೇಕ್ಷತೆ ಮಾಯವಾಗಿ ಮೂಲಭೂತವಾದಿ ಇಸ್ಲಾಮಿಕ್ ಸಂಘಟನೆಗಳ ಹಾವಳಿ ತುಂಬಾ ಹೆಚ್ಚಾಗ್ತಾ ಇದೆ. ರಾಜಕೀಯ ಪಕ್ಷಗಳು ಅಧಿಕಾರಕ್ಕಾಗಿ ಧರ್ಮವನ್ನು ಬಳಸಿಕೊಂಡಾಗ ಅಲ್ಪಸಂಖ್ಯಾತರ ಜೀವನ ಎಷ್ಟೊಂದು ಭಯಂಕರವಾಗಿದೆ ಎಂದು ಹೇಳೋದಕ್ಕೆ ಬಾಂಗ್ಲಾದೇಶ ಒಂದು ಉದಾಹರಣೆಯಾಗಿದೆ. ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಮತ್ತು ಪ್ರೆಸೆಂಟ್ ಸರ್ಕಾರದ ಮುಖ್ಯ ಸಲಹೆಗಾರರಾಗಿರುವ ಮೊಹಮ್ಮದ್ ಯೂನಸ್ ಅವರು ಮೈನಾರಿಟಿಗಳ ಮೇಲೆ ನಡೆಯುತ್ತಿರುವ ದಾಳಿಯನ್ನು ತಡೆಯುವುದಕ್ಕೆ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿಲ್ಲ. ಬಹುಸಂಖ್ಯಾತ ಮುಸ್ಲಿಂ ಮತದಾರರನ್ನ ಎದುರು ಹಾಕಿಕೊಳ್ಳುವುದಕ್ಕೆ ಇಷ್ಟವಿಲ್ಲದ ಕಾರಣ ಆ ವ್ಯಕ್ತಿ ಈ ಎಲ್ಲ ದೌರ್ಜನ್ಯಗಳನ್ನ ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇದ್ದಾರೆ ಅಂತೇಳಿ ಅಲ್ಲಿನ ವಿಮರ್ಶಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು NDTVಗೆ ಕೊಟ್ಟಿರುವ ಇಂಟರ್ವ್ಯೂನಲ್ಲಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಅದೇನು ಅಂದ್ರೆ ಯೂನಸ್ ಸರ್ಕಾರವು ಹಿಂದೂಗಳ ಮೇಲಿನ ದಾಳಿಗೆ ನೇರವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಅಂತೇಳಿ. ಆ ದೇಶದಲ್ಲಿ ನಿರುದ್ಯೋಗ, ಬಡತನ, ದಟ್ಟ ದಾರಿದ್ರ್ಯದಂತೆ ತಾಂಡವಾಡ್ತಾ ಇದ್ರು ಕೂಡ ಅಲ್ಲಿನ ಪಕ್ಷಗಳು ಮಾತ್ರ ಜನರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೋಸ್ಕರ ಭಾರತ ವಿರೋಧಿ ಮತ್ತು ಧರ್ಮದ ಹೆಸರಿನಲ್ಲಿ ಭಾವನಾತ್ಮಕವಾದ ರಾಜಕೀಯವನ್ನು ಮಾಡ್ತಾ ಇದೆ. ಡಿಸೆಂಬರ್ 18, 2025 ಆ ದಿನ ಬಾಂಗ್ಲಾದೇಶದಲ್ಲಿ ನಡೆದ ಒಂದು ಘಟನೆ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿತು. ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ದೀಪ್ ಚಂದ್ರದಾಸ್ ಎಂಬ ಹಿಂದೂ ಯುವಕ ದೈವ ನಿಂದನೆ ಮಾಡಿದ್ದಾನೆ ಎಂಬ ಸುಳ್ಳು ಆರೋಪವನ್ನು ಹೊರಿಸಿ ಆ ವ್ಯಕ್ತಿಯನ್ನ ಕ್ರೂರವಾಗಿ ಹೊಡೆದು ಸಾಯಿಸಲಾಯಿತು. ಫ್ರೆಂಡ್ಸ್, ಈ ಎಲ್ಲ ಘಟನೆಗಳನ್ನು ನೋಡ್ತಾ ಹೋದ್ರೆ ಒಂದು ರೀತಿ ರಕ್ತ ಕುದಿಯುತ್ತೆ. ನಮ್ಮ ದೇಶಕ್ಕೂ ಆ ದೇಶಕ್ಕೂ ಹೋಲಿಕೆಯನ್ನು ಮಾಡಿದ್ರೆ ನಮ್ಮಲ್ಲಿರೋ ಸರ್ಕಾರ ಹೆಚ್ಚು ಮುಸ್ಲಿಮರನ್ನ ಹೋಲಿಕೆ ಮಾಡೋದಕ್ಕೋಸ್ಕರ ಅವರು ಎಲ್ಲ ರೀತಿಯ ಸವಲತ್ತುಗಳನ್ನ ಹೊರಿಸಿ ರಾಜರಂತೆ ಮೇಲೆ ಕೂರಿಸ್ತಾ ಇದ್ದಾರೆ. ಆದ್ರೆ ಬೇರೆ ದೇಶದಲ್ಲಿ ನಮ್ಮ ಹಿಂದೂಗಳನ್ನ ಮರಣ ಹೋಮ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಲ್ಲಿನ ಸರ್ಕಾರ ಅಲ್ಲಿನ ಜನರನ್ನ ಹೋಲಿಕೆ ಮಾಡೋದಕ್ಕೋಸ್ಕರ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳನ್ನ ಕೊಬ್ಬರಿ ಮಾಡ್ತಾ ಇದ್ರೆ, ನಮ್ಮ ದೇಶದಲ್ಲಿ ಅದರ ತದ್ವಿರುದ್ಧವಾಗಿ ಮುಸ್ಲಿಂ ಜನಾಂಗವನ್ನ ಮೇಲೆ ತರೋದಕ್ಕೋಸ್ಕರ ಅವರ ಮತಗಳ ವೋಟ್ ಬ್ಯಾಂಕಿಗೋಸ್ಕರ ಅವರದ್ದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಒಂದು ರೀತಿ ದುಃಖದ ವಿಷಯವಾಗಿದೆ. ಇದನ್ನು ಹೇಳೋದಕ್ಕೆ ತುಂಬಾ ದುಃಖವಾಗ್ತಿದ್ರು ಕೂಡ ಇದು ಒಂದು ರೀತಿ ಕಟು ಸತ್ಯ. ಅಷ್ಟೇ ಅಲ್ಲದೆ ಆ ದೀಪ್ ಚಂದ್ರದಾಸ್ ಎಂಬ ವ್ಯಕ್ತಿಯನ್ನ ಮರಕ್ಕೆ ನೇಣು ಹಾಕಿ ಬೆಂಕಿ ಹಚ್ಚಿರುವ ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಎಷ್ಟು ಕ್ರೂರವಾಗಿ ಆ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ರು ಅಂದ್ರೆ ಅಲ್ಲಿರೋ ಅಲ್ಪಸಂಖ್ಯಾತ ಹಿಂದೂಗಳು ಮಾತಾಡೋದಕ್ಕೆ ಕೂಡ ಭಯ ಪಡಬೇಕು. ಆ ರೀತಿ ಸಂದೇಶವನ್ನ ಕೊಡ್ಬೇಕಾಗಿತ್ತು ಅವರು. ಇನ್ನು ಆ ದೀಪು ಚಂದ್ರದಾಸ್ ಅವರ ಸಹೋದರ ಹೇಳೋದೇನು ಅಂದ್ರೆ, ಆ ದೀಪು ಚಂದ್ರದಾಸ್ ಅವರು ಫ್ಯಾಕ್ಟರಿಯಲ್ಲಿ ಸೂಪರ್ವೈಸರ್ ಆಗಿ ಬಡ್ತಿ ಪಡೆಯೋದಕ್ಕೋಸ್ಕರ ಅಂದ್ರೆ ಪ್ರಮೋಷನ್ ಪಡೆಯೋದಕ್ಕೋಸ್ಕರ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತಾರಂತೆ. ಆದ್ರೆ ಇದು ಅವರ ಹಿರಿಯ ಸಹೋದ್ಯೋಗಿಗಳಿಗೆ ಇಷ್ಟವಿರದ ಕಾರಣ
ಧರ್ಮದ ಹೆಸರನ್ನು ಬಳಸಿಕೊಂಡು ಸಂಚನ ರೂಪಿಸಿದ್ದಾರೆ ಅಂತೇಳಿ ಅವರ ಬ್ರದರ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಡಿಸೆಂಬರ್ 18ರಂದೇ ಇಸ್ಲಾಮಿಕ್ ಮೂಲಭೂತ ಸಂಘಟನೆಯ ನಾಯಕನಾದ ಉಸ್ಮಾನ್ ಆದಿ ಸಿಂಗಾಪುರದ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ. ಈ ವ್ಯಕ್ತಿ ಶೇಖ್ ಹಸೀನಾ ಅವರನ್ನ ಸೀಟಿನಿಂದ ಕೆಳಗಡೆ ಇಳಿಸೋದಿಕ್ಕೆ ಮುಖ್ಯವಾದ ಪಾತ್ರವನ್ನು ವಹಿಸಿರ್ತಾರೆ. ಈ ಉಸ್ಮಾನ್ ಆದಿ ಅವರ ಸಾವಿಗೆ ಭಾರತವೇ ಕಾರಣ ಅಂತೇಳಿ ವದಂತಿಗಳನ್ನ ಹರಡಿದ್ದರಿಂದ ಇಡೀ ಬಾಂಗ್ಲಾದೇಶದೆಲ್ಲೆಡೆ ಹಿಂಸಾಚಾರ ಭುಗಿಲೇಳುತ್ತೆ. ಚಿತ್ತಗಾಂಗ್ನಲ್ಲಿರುವ ಭಾರತೀಯ ಕಮಿಷನರ್ ಆಫೀಸ್ ಮೇಲೆ ಕಲ್ಲು ತೂರಾಟ ಕೂಡ ನಡೆಯಿತು. ಡೈಲಿ ಸ್ಟಾರ್ ನಂತಹ ಉದಾರವಾದಿ ಪತ್ರಿಕೋದ್ಯಮಗಳ ಮೇಲೆ ಬೆಂಕಿಯನ್ನ ಹಚ್ಚಲಾಯಿತು. ಡಿಸೆಂಬರ್ 25 ಅಮೃತ್ ಮಂಡಲ್ ಎಂಬ ಹಿಂದೂ ಯುವಕನನ್ನ ತುಂಬಾ ದಾರುಣವಾಗಿ ಹತ್ಯೆ ಮಾಡಲಾಯಿತು. ಫ್ರೆಂಡ್ಸ್, ಈಗ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರು ಕೇವಲ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಬಲಿಯಾಗ್ತಾ ಇದ್ದಾರೆ. ಸರ್ಕಾರದ ಬೇಜವಾಬ್ದಾರಿತನ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷಪೂರಿತ ಸುಳ್ಳು ಸುದ್ದಿಗಳು ಹರಡ್ತಾ ಇರೋದ್ರಿಂದ ಅಲ್ಲಿನ ಹಿಂದೂಗಳ ಜೀವಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ಬಾಂಗ್ಲಾದೇಶದಲ್ಲಿ ಪ್ರಸ್ತುತ ಪರಿಸ್ಥಿತಿ ಆ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಭಾರತದ ಭದ್ರತೆ ಮೇಲೂ ಕೂಡ ಪ್ರಭಾವ ಬೀರ್ತಾ ಇದೆ. ಪಾಕಿಸ್ತಾನದಂತೆ ಬಾಂಗ್ಲಾದೇಶವು ಕೂಡ ಈಗ ಇಂಡಿಯಾಕ್ಕೆ ಶತ್ರು ದೇಶವಾಗಿ ಬದಲಾಗ್ತಾ ಇದೆ. ಈ ಬಾಂಗ್ಲಾದೇಶದ ಸುತ್ತಲೂ ನಮ್ಮ ಭಾರತ ದೇಶದ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳಿವೆ. ಅಕ್ಟೋಬರ್ ನಲ್ಲಿ ಪಾಕಿಸ್ತಾನದ ಜನರಲ್ ಆಗಿರುವ ಶಾಹಿದ್ ಮಿರ್ಜಾ ಅವರು ಢಾಕಾಗೆ ಭೇಟಿ ನೀಡಿದಾಗ ಬಾಂಗ್ಲಾದೇಶಕ್ಕೆ ಒಂದು ನಕ್ಷೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. ಆ ನಕ್ಷೆಯಲ್ಲಿ ಭಾರತದ 7 ಸಿಸ್ಟರ್ಸ್ ಅಂದ್ರೆ ಆ ಈಶಾನ್ಯ ರಾಜ್ಯಗಳನ್ನ ಬಾಂಗ್ಲಾದೇಶದ ಭಾಗವಾಗಿ ತೋರಿಸಲಾಗಿತ್ತು. ಬಾಂಗ್ಲಾದೇಶದ ನವಜಾತ ನ್ಯಾಷನಲ್ ಸಿಟಿಜನ್ ಪಾರ್ಟಿ ನಾಯಕ ಹಸ್ನತ್ ಅಬ್ದುಲ್ಲಾ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸಿ ಬಾಂಗ್ಲಾದೇಶಕ್ಕೆ ಸೇರಿಕೊಳ್ಳುತ್ತವೆ ಎಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದ. ಅದೇ ರೀತಿ ಚೀನಾ ಕೂಡ ಈ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಹೊಂಚು ಹಾಕಿ ಕುಳಿತುಕೊಂಡಿದೆ. ಬಾಂಗ್ಲಾದೇಶದ ಹಿಂದೂಗಳನ್ನು ನೋಡಿ ನೊಂದುಕೊಳ್ಳುವ ನಾವುಗಳು ನಮ್ಮ ದೇಶದ ಬಗ್ಗೆ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತೇಳಿ ತುಳಸಿ ಚಂದು ಅವರು ಕರೆ ನೀಡಿದ್ದಾರೆ. ನಮ್ಮ ದೇಶದಲ್ಲಿರುವ ಮುಸ್ಲಿಮರು, ಕ್ರೈಸ್ತರು ಅಥವಾ ಆದಿವಾಸಿಗಳಾಗಿರ್ಬೋದು, ಇವರೆಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕು ಅಂತ ಹೇಳಿದ್ದಾರೆ. ದ್ವೇಷದ ಭಾಷಣಗಳು, ದ್ವೇಷದ ಕಾಮೆಂಟ್ಗಳ ಮೂಲಕ ಎಲ್ಲರೂ ಕೂಡ ದೂರ ಇರಬೇಕು ಅಂತೇಳಿ ಕರೆ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಮತಗಳ ವೋಟ್ ಬ್ಯಾಂಕ್ಗೋಸ್ಕರ ಧರ್ಮಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ ಬೆಂಕಿಯನ್ನ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಈ ಬೆಂಕಿ ಒಮ್ಮೆ ಹತ್ಕೊಂಡ್ರೆ ಸಾಕು, ಇಡೀ ದೇಶವೇ ಸುಟ್ಟು ಬೂದಿ ಆಗುತ್ತೆ. ಈಗ ಪ್ರೆಸೆಂಟ್ ಆಗಿ ಬಾಂಗ್ಲಾದೇಶದಲ್ಲಿ ನಡೀತಿರುವುದು ಇದೆ. ಜಗತ್ತಿನಾದ್ಯಂತ ಭಾರತೀಯರು ವಿವಿಧ ದೇಶದಲ್ಲಿ ಅಲ್ಪಸಂಖ್ಯಾತರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿನ ಬಹುಸಂಖ್ಯಾತರು ಮತ್ತು ಅಲ್ಲಿನ ಸರ್ಕಾರ ಅವರಿಗೆ ಗೌರವ ಕೊಡುವುದರಿಂದಲೇ ಅವರು ಇಂದು ಕೂಡ ಸುರಕ್ಷಿತವಾಗಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲೂ ಸಹ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡಬೇಕು. ಅದು ಒಂದು ರೀತಿ ಹೇಳಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು 2 ಪಟ್ಟು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಈಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನ ಅಂದ್ರೆ ಸನಾತನವಾದಿಗಳನ್ನ ಪಕ್ಕಕ್ಕಿಟ್ಟು ಈ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ಇದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ವಿಮರ್ಶನೆ ನಂತರ ಮಾಡೋಣ. ಆದ್ರೆ ಬಾಂಗ್ಲಾದೇಶದಲ್ಲಿ ನಡೀತಿರುವ ಅಲ್ಪಸಂಖ್ಯಾತರ ಮರಣ ಹೋಮದ ಬಗ್ಗೆ ನೋಡ್ತಾ ಹೋದ್ರೆ ಈಗ ಪ್ರೆಸೆಂಟ್ ಆಗಿ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ರಕ್ತ ಕೊದಿಯುತ್ತೆ. ಏಕೆಂದ್ರೆ ಅವರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯನ. ನಮ್ಮ ದೇಶದಲ್ಲಿ ವಾಸ ಮಾಡ್ತಿರೋ ಯಾವುದೇ ಗಣ್ಯ ವ್ಯಕ್ತಿ ಮುಸ್ಲಿಂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಅವರು ಕೂಡ ಮನುಷ್ಯನೇ ತಾನೇ, ಯಾಕೆ ಅಲ್ಲಿನ ಹಿಂದೂಗಳನ್ನ ಕೊಲ್ತಾ ಇದೆ ಅಂತೇಳಿ ಒಬ್ಬ ವ್ಯಕ್ತಿನೂ ಕೂಡ ತುಟಿ ಬೀಸ್ತಾ ಇಲ್ಲ. ಹಾಗಿದ್ರೆ ಅವ್ರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯನಾ? ಇಲ್ಲಿರೋ ಮುಸ್ಲಿಂ ಮಾತ್ರ ಮನುಷ್ಯರು, ಅಲ್ಲಿನ ಹಿಂದೂಗಳು ಮನುಷ್ಯರಲ್ವಾ? ಮೂಲಭೂತ ಸೌಕರ್ಯ ಆಗ್ಲಿ, ಕಾನೂನು ವ್ಯವಸ್ಥೆ ಆಗ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಆಗಿರ್ಬೇಕಲ್ವಾ? ಅವ್ರಿಗೆ ಇಲ್ದಿರೋ ನ್ಯಾಯ ಇಲ್ಲಿ ನಮ್ಮ ದೇಶದಲ್ಲಿರೋರಿಗೆ ಯಾಕೆ ಬೇಕು? ನನ್ನ ಮಾತುಗಳನ್ನು ಕೇಳಿ ಕೆಲವರಿಗೆ ಕೋಪ ಬರ್ಬೋದು, ನನ್ನ ಬೈಕೊಳ್ಳಬಹುದು. ಆದ್ರೆ ಅಲ್ಲಿನ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಸ್ಥಿತಿಯನ್ನ ನೋಡಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತವೆ. ಅವರು ಮನುಷ್ಯ ಅಲ್ವಾ? ಅವ್ರಿಗೂ ಸಂಸಾರ, ಜೀವನ, ಹಲವಾರು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋಗಿರೋನು ಸಾಯಂಕಾಲ ಮನೆಗೆ ಬರ್ತೀನಿ ಅನ್ನೋ ಗ್ಯಾರಂಟಿನೇ ಇಲ್ಲ ಅಲ್ಲಿನ ಹಿಂದೂಗಳಿಗೆ. ಆ ರೀತಿ ಅವರ ಜೀವನ ಅಷ್ಟೊಂದು ಕ್ರೂರವಾಗಿದೆ. ಯಾವುದೇ ದೇಶವಾಗಿರ್ಲಿ ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ಸ್ಕೊಳ್ಳೋದು ಯಾವಾಗ ಗೊತ್ತಾ? ಅಲ್ಲಿನ ಅಲ್ಪಸಂಖ್ಯಾತರು, ಸ್ತ್ರೀಯರು, ಮಕ್ಕಳು ಸುರಕ್ಷಿತವಾಗಿದ್ದಾಗ ಮಾತ್ರ. ಫ್ರೆಂಡ್ಸ್, ನಮಗೆ ಬೇಕಾಗಿರುವುದು ಪ್ರಶಾಂತವಾಗಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರುವ ದೇಶವೇ ಹೊರತು
ಧರ್ಮದ ಹೆಸರಿನಲ್ಲಿ ಸದಾಕಾಲ ಕಿತ್ತಾಡ್ತಾ ಇರುವ ಮತಾಂಧ ರಾಷ್ಟ್ರವಲ್ಲ. ಬಾಂಗ್ಲಾದೇಶದ ಈಗಿನ ಪರಿಸ್ಥಿತಿಯಿಂದ ನಮ್ಮ ದೇಶ ಪಾಠವನ್ನ ಕಲ್ತ್ಕೋಬೇಕು. ಅದು ಹೇಗೆ ಅಂದ್ರೆ ನಮ್ಮ ದೇಶ ಅಂತ ಸ್ಥಿತಿಗೆ ತಲುಪದಂತೆ ನೋಡ್ಕೋಬೇಕು ನಾವು. ಫ್ರೆಂಡ್ಸ್, ಈ ವಿಶ್ಲೇಷಣೆಯೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.